ಮಾಡು ಅಂತಿದ್ದೆ. ಚಲ ತಲೆಕಾಲ ಇದು. ಮೊಸರನ್ನ ಹಾಯ್ ಹಲೋ ಫ್ರೆಂಡ್ಸ್, ವಿಮುಖ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಬನ್ನಿ, ಇವತ್ತು ತಲೆಕಾಲು ಸಾಂಬಾರು ಯಾವ ರೀತಿ ಮಾಡೋದು ನನ್ನ ಸ್ಟೈಲ್ ಅಂತ ತೋರಿಸ್ತೀನಿ. ನಾನು 2 ತಲೆ 4 ಕಾಲು ತೊಗೊಂಡಿದ್ದೀನಿ. 8 ಕಾಲು ತಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಇದು ನಾನು ಇವಾಗ ರುಬ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಹಾಕ್ಬಿಟ್ಟು ರುಬ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ತಕ್ಷಣ ರುಬ್ಬಿಟ್ಟಿರೋ ಮಸಾಲೆ ಹಾಕೋಣ. ಎಣ್ಣೆ ಕಾದಿರಬೇಕು, ಕಾದಿದ್ದಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಅರಿಶಿನ ಉದುರಿಸ್ಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಹಂಗೆ ಎಣ್ಣೆ ಕುದೀತಾ ಇರಬೇಕು. ಆವಾಗ ತೊಳೆದಿಟ್ಕೊಂಡಿದ್ದೀನಿ ನಾನು. ಅರಿಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು 3-4 ಸತಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಹಾಕ್ತಾಯಿದ್ದೀನಿ ಅದಕ್ಕೆ. ಮಟನ್ನು ಚೆನ್ನಾಗಿತ್ತು ಫ್ರೆಂಡ್ಸ್, ಮಾಡೋಕ್ಕೆ ಸೂಪರಾಗಿತ್ತು, ತಿನ್ನೋಕ್ಕೂ ಚೆನ್ನಾಗಿತ್ತು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮುಸಿಪ್ಪು ಹಾಕ್ಬೋದು. ನಾನು ಕಲ್ಲುಪ್ಪಿತ್ತು ಮನೆಯಲ್ಲಿ, ಕಲ್ಲುಪ್ಪು ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟು, ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಬಿಟ್ಟು ಒಂದು 4 ವಿಜಿಲ್ ಕೂಗ್ಸೋಣ. ಹಂಗೆ ನೀರೇನು ಹಾಕೋದು ಬೇಡ, ನೀರೇನು ಹಾಕ್ದೆ ಕೂಗಿಸ್ಬಿಟ್ಟು ಇವಾಗ ಅದು ಕೂಗೋ ಅಷ್ಟೊತ್ತಿಗೆ ಮಸಾಲ ರುಬ್ಕೊಬರೋಣ ಬನ್ನಿ. ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಅಷ್ಟೇ. ನಾನು ಕಾಯಿ ಎಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ, ಕಾಯಿ ಜಾಸ್ತಿ ಹಾಕಿಲ್ಲ, ನೀರು ಹೊಡೆದ್ಬಿಡುತ್ತೆ. ನಾನು ಅದಕ್ಕೆ ಕಾಯಿ ಜಾಸ್ತಿ ಹಾಕಲ್ಲ. ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದು ವಿಜಿಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ನೀರು ಹಾಕಿಲ್ಲ ಅಂದರೂ ಚೆನ್ನಾಗಿ ಬೇಯ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆ ಹಾಕೋಣ. ನಾನು ಅದೆಲ್ಲ ತೋರಿಸಿದ್ನಲ್ಲ, ಅದೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ನಾನು ಧನ್ಯ ಪುಡಿ, ಖಾರದ ಪುಡಿ ರುಬ್ಬಲ್ಲ, ಇಷ್ಟೇ ರುಬ್ಬೋದು. ಈ ಥರ ಹಾಕಿದ್ರೆ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ರುಬ್ಬಿನೂ ಹಾಕೋಬೋದು, ಈ ಥರನೂ ಹಾಕ್ಬೋದು. ಒಂದು 2 ನಿಮಿಷ ಸುಮ್ಮನೆ ಹಂಗೆ ಬಿಡೋಣ ಅಷ್ಟೇ. ಈ ಕಡೆಗೆ ನಾನು ನೀರು ಕಾಸ್ಕೊಂಡಿದ್ದೀನಿ ಅದರಲ್ಲಿ ಹಾಕೋಕ್ಕೆ. ಬಿಸಿನೀರು ಹಾಕಿದ್ರೆ ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ. ತಣ್ಣೀರು ಹಾಕಿದ್ರೆ ಅದು ಉಪ್ಪು ಖಾರ ಹತ್ತಲ್ಲ ಅನ್ನೋ ಥರ ಇರುತ್ತೆ. ಬಿಸಿನೀರು ಹಾಕಿ ನೋಡಿ, ಬಿಸಿನೀರು ಹಾಕ್ಬಿಟ್ಟು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ 2.5 ಸ್ಪೂನ್ ಧನಿಯಾ ಪುಡಿ ತೊಗೊತಾ ಇದ್ದೀನಿ. ಒಂದು 3 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಮ್ಮದು ಖಾರದ ಪುಡಿ ಜಾಸ್ತಿ ಖಾರ ಇದೆ ಫ್ರೆಂಡ್ಸ್, ಹಂಗಾಗಿ ನಾನು ಖಾರ ಇರಬೇಕು ನಮಗೆ, ನಾವೆಲ್ಲ ಖಾರ ತಿಂತೀವಿ ಚೆನ್ನಾಗಿ, ಅದಕ್ಕೆ ಖಾರ ಜಾಸ್ತಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸತಿ ಟ್ರೈ ಮಾಡಿ, ಈ ಥರ ಚೆನ್ನಾಗಿರುತ್ತೆ. ನಾನು ಊರಿಂದ ನಮ್ಮ ಅಕ್ಕ ಬಂದಿತ್ತು ಅಂತ ಹೇಳ್ಬಿಟ್ಟು ತರಿಸಿದ್ದೆ, ಚೆನ್ನಾಗಿತ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನೀರೆಲ್ಲ ಏನು ಹಾಕೇ ಇಲ್ಲ ನಾನು, ನೀರು ಹಾಕ್ದಲೇ ಬೇಯಿಸಿದ್ದೀನಿ. ಇವಾಗೂ ನೀರೇನು ಹಾಕಿಲ್ಲ ಇನ್ನು. ಸುಮ್ಮನೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಸುಮ್ಮನೆ ಹಂಗೆ ಬಿಡೋಣ. ಮೊತ್ತನಿಕೆ ಮಿಕ್ಸ್ ಮಾಡೋದ್ರಲ್ಲಿರುತ್ತೆ. ಚೆನ್ನಾಗಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಬೇಕು, ಅರ್ಧ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ 3 ನಿಮಿಷ ಬಿಟ್ಬಿಡಿ ಅಷ್ಟೇ. ಅದು ಅಷ್ಟೊತ್ತಿಗೆ ಹಂಗೆ ಅದು ಮಸಾಲೆ ಎಲ್ಲ ಇಟ್ಕೊಂಡು ಒಂಥರ ಎಣ್ಣೆ ಬಿಟ್ಟಾಡ್ತೈತೆ ನೋಡಿ. ನನ್ನ ಮಗ ಬಂದ್ಬಿಟ್ಟು ಅಷ್ಟೊತ್ತಿಗೆ ಅಡುಗೆ ಮನೆಯಲ್ಲಿ, ನಾನು ಅಡುಗೆ ಮನೆಗೆ ಹೋಗಿದ್ದಂದರೆ ಬಂದು ಏನಾದರೂ ಕಿತ್ತಾಕ್ತಾ ಇರ್ತಾನೆ. ಏನು ಮಾಡ್ತಿದ್ದೀಯ ಅಂದರೆ ಏನಿಲ್ಲ ಅಂತ ತಲೆ ತಿರುತ್ತಾ ಇದ್ದಾನೆ. ಚಿಚ್ಚಿ ಬೇಕಾ ಅಂದರೆ ಹ್ಞೂ ಅಂತಾನೆ, ತೋರಿಸು ಅಂತ ಬರ್ತಾನೆ. ಹಂಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ವೀಡಿಯೋ ಮಾಡೋಕ್ಕೆ ಗ್ಯಾಪ್ ಬಂತು ಲಾಂಗ್ ವೀಡಿಯೋಗೆ, ಕ್ಷಮೆ ಇರಲಿ. ನೋಡಿ ಈ ಥರ ಕುದಿ ಬಂದಿದೆ ನೋಡಿ, ನೀರೇ ಹಾಕಿಲ್ಲ ನಾನು, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು, ತಳ ಅಂಟಬಾರ್ದು, ತಳ ಅಂಟಿರುತ್ತೆ, ಅದಕ್ಕೆ ಯಾವಾಗೂ ಮಿಕ್ಸ್ ಮಾಡೋದ್ರಲ್ಲೇ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ಇವಾಗ ಅದಕ್ಕೆ ಕಾದಿರೋ ನೀರು, ಬಿಸಿನೀರು, ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಹಾಕೋಬೋದು. ನನಗೆ ಸಾಂಬಾರು, ತಿಳಿ ಸಾಂಬಾರು ಥರ ಆ ಥರ ತೆಳ್ಳಗೆ ಈಗ ಆ ಕಂಟೆಸ್ಟ್ ಅಷ್ಟಿದ್ರೆ ಸಾಕು ನನಗೆ. ಇಷ್ಟು ನೀರು ಹಾಕಿದ್ರೆ ಇವಾಗ ಇದು ಸಾಕಾಗೈತೆ. ಯಾಕೊತ್ತಾ ಕುಕ್ಕರಲ್ಲಿ ನೀವು ಎಷ್ಟೇ ನೀರು ಹಾಕಿದ್ರೂ ಅದು ಹಿಂಗೋದಿಲ್ಲ, ಗಟ್ಟಿ ಆಗೋಲ್ಲ. ನಾವು ಎಷ್ಟು ನೀರು ಹಾಕಿರ್ತೀವೋ ಅಷ್ಟೇ ಬರುತ್ತೆ ಕ್ವಾಂಟಿಟಿ. ತಪ್ಪಲೆಯಲ್ಲಿ ಮಾಡಿದ್ರೆ ಹಿಂಗುತ್ತದೆ, ಇದರಲ್ಲಿ ಹಂಗೆ ಹಿಂಗೋದಿಲ್ಲ. ಅದಕ್ಕೆ ನನಗೆ ಅಷ್ಟು ಸಾಕು. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಇಟ್ಬಿಟ್ಟು ಒಂದು 3-4 ವಿಸಿಲ್ ಕೂಗಿಸ್ಕೊಳ್ಳೋಣ. 3 ವಿಸಿಲ್ ಸಾಕು. 4 ವಿಸಿಲ್ 3 ವಿಸಿಲ್ ನಿಮ್ಮ ಕುಕ್ಕರ್ ಬಟ್ಟಿ ಹೆಂಗಿರ್ತದೋ ಹಂಗೆ. ಇವಾಗ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಬಂದಿತ್ತು. ಒಂದು ಟೈಮೇ ತಿನ್ನೋಕೆ ಉಳಿದಿದ್ವಿ ಎಲ್ಲರಿಗೂ, ಅಷ್ಟು ಖಾಲಿ ಆಗೋಯ್ತು ಹಂಗೆ. ಒಂಥರ ಚೆನ್ನಾಗಿತ್ತು ಟೇಸ್ಟ್. ಇನ್ನೊಂದು ಸತಿ ತಂದು ಮಾಡ್ಕೊಂಡು ತಿನ್ನಬೇಕು ಅಂತ. ಆದರೆ ಇವಾಗ ತಿನ್ನೋಕ್ಕಾಗಲ್ಲ, ಪೂಜೆ ಮಾಡಿದ್ವಿ. ನೆಕ್ಸ್ಟ್ ಭಾನುವಾರ ತಂದು ಮಾಡಬೇಕು. ಅವಾಗೆ ನಮ್ಮ ಯಜಮಾನ್ರು ಬಂದು ಡ್ಯೂಟಿ ಇದ್ದಾನ, ಫಸ್ಟ್ ಅವ್ರಿಗೆ ಹಾಕ್ಕೊಟ್ಟೆ. ಚೆನ್ನಾಗಿದೆ ಅಮ್ಮ ಅಂತಂದರು. ಇವಾಗ ನಾನು ನಮ್ಮ ಅಕ್ಕ ಹಾಕ್ಕೊಂಡು ತಿಂತಾಯಿದ್ವಿ. ಚೆನ್ನಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಮತ್ತೆ ನಿಮಗೂ ತಿನ್ನಬೇಕು ಅನಿಸುತ್ತೆ. ಫಸ್ಟ್ ಟೈಮ್ ತಿನ್ನೋರು ಗುರ್ತ ಇಷ್ಟಪಟ್ಟು ತಿಂತೀರ. ಇನ್ನೊಂದು ಸತಿ ಮಾಡ್ಕೊಂಡು ತಿನ್ನೋಣ ಅನ್ನೋ ಥರ ಇರುತ್ತೆ. ನಾನು ಇಷ್ಟನೇ ಪಡ್ತಾಯಿರಲಿಲ್ಲ, ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅದೆಲ್ಲನ. ಒಂದೇ ಒಂದು ಸತಿ ತಿಂದೆ. ನಮ್ಮಮ್ಮ ಮಾಡಿದ್ದು. ನಮ್ಮಮ್ಮ ಸಖತ್ತಾಗಿ ಮಾಡ್ತೈತೆ. ನಮ್ಮಮ್ಮ ಯಾವುದೇ ನಾನ್ ವೆಜ್ ಐಟಮ್ ಮಾಡಿದ್ರು ಸೂಪರಾಗಿ ಮಾಡುತ್ತೆ. ಅವರಿಂದಲೇ ನಾನು ನೋಡಿ ಕಲ್ತಿದ್ದೆ ಇದೆಲ್ಲನ. ಚೆನ್ನಾಗಿ ಬಂದಿತ್ತು, ಚೆನ್ನಾಗೂ ಇತ್ತು. ಒಂದು ಟೈಮ್ಗೆ ಎಲ್ಲ ಖಾಲಿ ಆಗೋಯ್ತು. 2 ತಲೆ ಆದ್ರೂ ಒಂದು ಟೈಮ್ಗೆ ಖಾಲಿ ಆಗುತ್ತೆ. ನೈಟ್ ತಿನ್ನೋಕ್ಕೇನೂ ಇರಲೇ ಇಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಚೆನ್ನಾಗಿತ್ತ? ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.